ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ನ ಮಾತುಕತೆಗೆ ಸ್ವಾಗತ ಸ್ನೇಹಿತರೆ. ಸೊ ಈ ವಾರದಲ್ಲಿ ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಈಗಾಗಲೇ ಎಲಿಮಿನೇಟ್ ಆಗಿದ್ದಾರೆ, ಡಬಲ್ ಎಲಿಮಿನೇಷನ್ ಆಗಿದೆ ಅಂತ ಕೆಲವರಿಗೆ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ ಅಂತ ಕೂಡ ಗೊತ್ತಾಗಿತ್ತು. ಸೊ ಇದೀಗ ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಿರುವಂತದ್ದು. ಸೊ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಅವರ ಒಂದು ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಲಿಟ್ರಲಿ ಸೀಕ್ರೆಟ್ ರೂಮ್ ತುಂಬಾ ಅದ್ಭುತವಾಗಿ ಇತ್ತು. ಸೊ ಒಳ್ಳೊಳ್ಳೆ ಟಾಸ್ಕ್ಗಳನ್ನ ಇವರ ಕೈಗೆ ಡಿಸೈಡ್ ಅನ್ನ ಮಾಡೋದಕ್ಕೆ ಕೊಟ್ಟಿದ್ರು. ಅದೆಲ್ಲ ನೋಡಿದಾಗ ಇವರ ಒಂದು ಮುಖವಾಡ ಕಳಚಿ ಬೀಳ್ತಾ ಇತ್ತು ಅಂತ ಅನ್ನಿಸ್ತು. ಸೊ ಧ್ರುವಂತ್ ಅವರ ನೆಗೆಟಿವಿಟಿ ಎಲ್ಲ ಕಳಚಿ ಹೋಗಿ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಹಾಗೆ ಪಾಸಿಟಿವ್ ಎಲ್ಲ ಕಳ್ಕೊಂಡು ಸೊ ನೆಗೆಟಿವ್ ಮುಖವಾಡವನ್ನ ಧರಿಸ್ಕೊಂಡು ಸೊ ರಕ್ಷಿತ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ರ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿಗೆ ಸೀಕ್ರೆಟ್ ರೂಮ್ ಟಾಸ್ಕ್ ಮುಗಿತಾ ಇದೆ. ಸೊ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಾ ಇರೋಂಥದ್ದು. ಸೊ ಅವರನ್ನ ನೋಡಿದಾಗ ಉಳಿದಂತ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ನಿಜವಾಗ್ಲೂ ಕೂಡ ಶಾಕ್ ಆಗಿದೆ. ಸೊ ಸ್ಪಂದನ ಆಗಿರ್ಬೋದು, ಕಾವ್ಯವರಾಗಿರ್ಬೋದು, ಇಡೀ ಎಂಟೈರ್ ಮನೆಗೆನೆ ಕೆಲವರಿಗೆ ಶಾಕ್ ಆಗಿದೆ, ಕೆಲವರಿಗೆ ಖುಷಿ ಕೂಡ ಆಗಿದೆ. ಸೊ ಇವರಿಬ್ರು ಕೂಡ ವಾಪಸ್ ಬಂದ್ರು ಅನ್ನೋದು ಕೆಲವರಿಗೆ ಧ್ರುವಂತ್ ಅವ್ರನ್ನ ನೋಡಿದ್ರೇನೆ ಆಗ್ತಾ ಇಲ್ಲ, ಅಷ್ಟು ಇರಿಟೇಷನ್ ಮಾಡ್ಕೊಳ್ತಾ ಇದಾರೆ, ಹೆಸಿಟೇಟ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತು. ಸೊ ಧ್ರುವಂತ್ ಅವರು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಸೀಕ್ರೆಟ್ ರೂಮ್ ಅಲ್ಲಿ ಆಟವನ್ನ ಆಡಿದ್ರು. ಸೊ ಒಳ್ಳೆ ಗೇಮ್ ಪ್ಲೇಯರ್ ಆಗಿ ಒಂದು ಕೆಲವು ಟಾಸ್ಕ್ಗಳಿಗೆ ಕೆಲವ್ರನ್ನ ನೇಮಕವನ್ನ ಮಾಡಿದ್ರು. ಸೊ ಫ್ಯಾಂಟಾಸ್ಟಿಕ್ ಆಗಿ ಆಡಿದ್ರು ಅಂತ ನನಗನ್ನಿಸ್ತು. ಸೊ ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ, ಮತ್ತೆ ಬಂದಿದ್ದಾರೆ. ಸೊ ಎಲ್ಲರ ಜೊತೆನೂ ಲೈಕ್ ಒಂದೊಳ್ಳೆ ಫನ್ ಟಾಕ್ ಆಯಿತು. ಸೊ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಸೊ ಇವರ ಎಂಟ್ರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.